ಹಲೋ ಎವ್ರಿವನ್, ನಾನು ನಿಮ್ಮ ಆಶಾ ಪಾವಗಡ. ಲಾಸ್ಟ್ ಪ್ಲೇಸ್ ಹೋಗಿದ್ದು ನಾವು ಅಂತರಗಂಗೆಗೆ. ದಕ್ಷಿಣ ಕಾಶಿ ಅಂತಲೇ ಹೆಸರುವಾಸಿಯಾಗಿರೋ ಅಂಥ ಪ್ಲೇಸ್. ಪ್ಲಸ್ ಇಲ್ಲಿ ವಿಶ್ವನಾಥ ಸ್ವಾಮಿನ ನಾವು ದರ್ಶನ ಮಾಡ್ಕೋಬೋದು, ಶಿವ ವಿಗ್ರಹನ. ಹೋಗ್ತಾ ಹೋಗ್ತಾ ಯಾರಾದರೂ ಅಂದರೆ ಹೋಗೋರು ಯಾರಾದರೂ ಇದ್ದರೆ ಕೋತಿಗಳು ತಿನ್ನೋ ಅಂಥ ಐಟಮ್ಸ್ ಏನಾದ್ರು ತೊಗೊಂಡೋಗಿ. ತುಂಬ ಕೋತಿಗಳಿದ್ದಾವೆ ಪಾಪ, ಬೆಟ್ಟದಲ್ಲಲ್ವಾ, ಅವಕ್ಕೇನು ಸಿಗಲ್ಲ ತಿನ್ನೋಕ್ಕೆ. ನೋಡ್ತಿದ್ರಲ್ಲ ಅಲ್ಲಿ ಫ್ರೂಟ್ಸ್ ಅಂದರೆ ಏನೋ ಆ ಥರ ತಿನ್ನೋ ಅಂಥ ಗಿಡಗಳು ಏನೂ ಇಲ್ಲ, ಜಸ್ಟ್ ಒಂದು ನಾರ್ಮಲ್ ಗಿಡಗಳಿದೆ ಅಷ್ಟೇ. ಪಾಪ ನಾವೇನೇ ತೊಗೊಂಡೋದ್ರೂ ನಮ್ಮ ಹಿಂದೆನೇ ಓಡಿ ಬರ್ತವೆ, ಕೊಡ್ತಾರೆ ಅಂತ ಹೇಳ್ಬಿಟ್ಟು ಆಸೆ ಆಗಿಬಿಟ್ಟು ನಾವು ಮಿಡಲಲ್ಲಿ ಒಂದು ಸ್ವಲ್ಪ ಬೆಟ್ಟ ಹತ್ತೋಗಿದ ತಕ್ಷಣ ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇದೆ. ಎಷ್ಟು ಚೆನ್ನಾಗಿದೆ, ದೊಡ್ಡ ವಿಗ್ರಹ ಇದೆ. ಬಟ್ ಲಾಕ್ ಮಾಡಿಬಿಟ್ಟಿದ್ದಾರೆ, ಅದನ್ನೆಲ್ಲ ನಾವು ಓಪನ್ ಮಾಡಿ ನೋಡೋಕ್ಕಾಗಲ್ಲ. ಪ್ಲಸ್ ಕತ್ಲಿದೆ, ಟಾರ್ಚ್ ಎಲ್ಲ ಹಾಕ್ಕೊಂಡು ನೋಡಿದ್ವಿ, ತುಂಬ ಚೆನ್ನಾಗಿದೆ. ಅಲ್ಲಿಂದ ಇನ್ನೊಂಚೂರು ಮೇಲೆ ಹೋಗಿದ ತಕ್ಷಣ ಅಂತರಗಂಗೆ ಅಂತಲೇ ಕರೀತಾರಲ್ಲ, ನೀರು ಎಲ್ಲಿಂದ ಬರ್ತಿದೆ ಅಂತ ಗೊತ್ತಿಲ್ಲ, ನಾನು ಇನ್ನೂ ಹೋಗಿ ನೋಡಿರಲಿಲ್ಲ. ಸೊ ಆಮೇಲೆ ಫಸ್ಟು ನಮ್ಮ ಮನೆಯವರೆಲ್ಲ ಮುಖ ಕೈ ಕಾಲು ತೊಳಿತಿದ್ರು, ನಾನು ಕೂಡ ಹೋಗಿ ತೊಳೆಯೋಣ ಅಂತ ಹೇಳ್ಬಿಟ್ಟು ತೊಳೆದ್ವಿ. ಬಿಸಿಲಲ್ಲಿ ಬಂದಿದ್ವಲ್ಲ, ನೀರಂತೂ ತುಂಬ ತಣ್ಣಗೆ ಬರ್ತಿದೆ, ನೀರು ಚೆನ್ನಾಗಿ ಬರ್ತಿದೆ. ಅಲ್ಲಿ ನನ್ನ ಅತ್ತೆ ಮಗ ಕೈ ಹಿಡಿದ್ಬಿಟ್ಟು ಹಿಂಗೆ ಹಿಡಿತಾ ಇದ್ದಾನೆ. ಸೊ ಅದರಿಂದ ಅಲ್ಲಿ ಬಿಟ್ಟು ಬಿಟ್ಟು ನೀರು ಬರ್ತಿದೆ ಅಷ್ಟೇ. ನೀರು ಎಲ್ಲಿಂದ ಬರುತ್ತೆ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ತೋರಿಸ್ತೀನಿ, ವಿಡಿಯೋ ಕೊನೆವರೆಗೂ ನೋಡಿ. ಆ್ಯಂಡ್ ದಕ್ಷಿಣ ಕಾಶಿ ವಿಶ್ವನಾಥ ಸ್ವಾಮಿನ ಇಲ್ಲಿಂದನೇ ದರ್ಶನ ಮಾಡ್ಕೊಳ್ಳಿ. ಎಷ್ಟೊಂದು ಪುಣ್ಯ ಅಲ್ವಾ, ನಾವು ಅಲ್ಲಿಗೆ ಹೋಗೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಇಲ್ಲಿಂದನೇ ದರ್ಶನ ಮಾಡ್ಕೊಳ್ಳೋಣ. ಇನ್ನು ಕಲ್ಯಾಣಿಯಲ್ಲಿ ಕೂಡ ದೇವಸ್ಥಾನ ಇದೆ. ಕಲ್ಯಾಣಿ ಅಂದರೆ ಅದು ನೀರೆಲ್ಲ ಹರಿಯುತ್ತಲ್ಲ, ಅದೇ ನೀರೇ ಇಲ್ಲಿ ಬಂದಿರೋದು. ನಾನು ಕೂಡ ಇನ್ನು ಪ್ರದಕ್ಷಿಣೆ ಎಲ್ಲ ಮಾಡಿ ಮುಗಿಸಿ ದೇವರ ದರ್ಶನ ಎಲ್ಲ ಮಾಡಿ ಒಂದು ಸ್ವಲ್ಪ ತಲೆ ಕೂತ್ಕೊಂಡು ನಾವಿನ್ನ ರಿಟರ್ನ್ ಹೋಗೋಣ ಅಂತೇಳ್ಬಿಟ್ಟು ಇಳಿತಾ ಇದ್ದೀವಿ. ನಮ್ಮ ಬಾಯ್ಸ್ ಗ್ಯಾಂಗ್ ಎಲ್ಲ ನೋಡಿ ಹೋಗ್ತಾ ಇದ್ದಾರೆ, ನಮ್ಮ ಆಂಟಿಗಳೆಲ್ಲ ಹಿಂದೆ ಬರ್ತಿದ್ದಾರೆ, ಅಂದರೆ ಅಮ್ಮ, ದೊಡ್ಡಮ್ಮ, ಅಜ್ಜಿ ಅವರೆಲ್ಲ. ಕೋತಿಗಳಿಗಂತೂ ಸಿಕ್ಕಾಪಟ್ಟೆ ಮಜಾ. ಈ ಬಿಸಿಲಲ್ಲಿ ಅಷ್ಟು ತಣ್ಣು ನೀರಲ್ಲಿ ಒಳ್ಳೆ ಸ್ವಿಮ್ಮಿಂಗ್ ಮಾಡ್ಕೊಂಡು ಕುತ್ಕೊಂಡಿದ್ದಾವೆ. ನೀರು ಎಲ್ಲಿಂದ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ನಲ್ವ, ನೋಡಿ ಇಲ್ಲಿಂದ ಬರ್ತಿದೆ ನೀರು. ಬಂದು ಅದೊಂಚೂರು ಕೊರೆದು ಕೂಡ ಕೊರೆದಿದೆ. ಆ್ಯಂಡ್ ಸಿಗೋಣ ಇನ್ನೊಂದು ವ್ಲಾಗಲ್ಲಿ. ವಿಡಿಯೋ ಇಷ್ಟ ಆಯಿತು ಅನಿಸುತ್ತೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.